ಸಮಯ ಬೆಳಗ್ಗೆ 7 ಗಂಟೆ ಆಯಿತು. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಸೊ ಇವತ್ತು ನನ್ನ ಫ್ರೆಂಡ್ ಕೂಡ ರೂಮ್ಮೇಟ್ ನನ್ನ ಹೊರಟಿದ್ದಾನೆ ಇವತ್ತು ಮೀನು ಸಿಗುತ್ತೆ ಅಂತ. ಸೊ ಎಲ್ಲ ಸೆಟ್ಟಾಗಿದೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಮೊನ್ನೆ ಸಿಕ್ಕಿದ ಅದೇ ಒಂದು ಖುಷಿಯಲ್ಲಿ ಇವತ್ತು ಕೂಡ ಎಲ್ಲ ಹೊರಟಿದ್ದೀವಿ. ನಮ್ಮ ನಿತಿನ್ ಬ್ರೋ ಕೂಡ ಇದ್ದಾರೆ. ಸೇ ಹಾಯ್. ನನ್ನ ರೂಮ್ಮೇಟ್ ಬರಿದ್ದಾನೆ. ಸೊ ಇವತ್ತು ಅದೇ ಪ್ಲೇಸ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇವೆ. ಮಿಶ್ರಣ ಯಾವುದಲ್ಲ ಅಂದರೆ ಆಲ್ರೆಡಿ ಮೈದಾ ಅಕ್ಕಿ ಆಯಿತು, ಅಲ್ಲ ಗೋಧಿ ಹಿಡಿ ಅಕ್ಕಿ ಆಯಿತು, ಅದರ ಮೇಲೆ ಸ್ವಲ್ಪ ಮೈದಾ, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ನಮ್ಮ ಪಾರ್ಲೆಜಿ ಬಿಸ್ಕೆಟ್. ಮೀನಿಗೆ ತುಂಬ ಇಷ್ಟ ಇದೆ ಆ್ಯಕ್ಚುಲಿ. ತ್ರಮದಿ ಬ್ರೋ ಪಾರ್ಲೆಜ್ ಬಿಸ್ಕೆಟ್ ಇದ್ರೆ ನಮಗೂ ಸ್ವಲ್ಪ ಉಪಕಾರ. ಹಲೋ, ಗುಡ್ ಮಾರ್ನಿಂಗ್. ವಾಕಿಂಗ್ ಆണോ? ಬಿಸ್ಕೆಟ್ വേണ്ട. ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ಚೆನ್ನಾಗಿ ಮಿಕ್ಸ್. ಇವತ್ತು ನಾವು ಸಪ್ರೇಟ್ ಒಂದು ಲೀಡರ್ ಲೈನ್ ಅನ್ನಲ್ಲ, ಅದು 3 ಪೀಸ್ ಮಾಡಿ 3 ಸ್ಪೈಡರ್ ಹುಕ್ಕನ್ನು ಅದಕ್ಕೆ ಹಾಕಿ ಬಿಸಾಡ್ತಾ ಇದ್ದೇವೆ. ಅಂದರೆ ನಾವು ಫಿಶಿಂಗ್ ರಾಡನ್ನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಸ್ಪೈಡರ್ ಹುಕ್ಕನ್ನು ಲೀಡ್ ಲೈನ್ಗೆ ತಾಗಿಸಿ. ಒಂದು ನಿಮಿಷ, ಹೊಸ ಲೈನ್ ತಗೊಂಡಿದ್ದೇವೆ. ಇದಕ್ಕೆ ಸ್ನ್ಯಾಪ್ ಆ್ಯಂಡ್ ಫಿಕ್ಸ್ ಮಾಡಿ ಆಮೇಲೆ ಫಿಕ್ಸ್ ಮಾಡ್ತಿದ್ದೇವೆ ನಾವು. ಇದನ್ನು ಹಾಗೆ ಅಲ್ಲಿ ಥ್ರೋ ಮಾಡ್ತಿದ್ದೇವೆ. ಆಲ್ರೆಡಿ ಒಂದು ಥ್ರೋ ಮಾಡಿದ್ದೇವೆ, ಇನ್ನೊಂದು ವಿಷಯ ನೋಡುವ ಹೇಗೆ ಅಂತ. ಮತ್ತು ಫಿಶಿಂಗ್ ರಾಡಲ್ಲಿ ನಾವು ಬೇರೆ ನಮ್ಮ ಲ್ಯೂರ್ಸು ಜಿಗ್ಸು ಅದನ್ನೆಲ್ಲ ಹಾಕಿ ಥ್ರೋ ಮಾಡುವಂಥ ಐಡಿಯಾ ನೋಡುವ. ಸೊ ಇವಾಗ ಬರೋ ಸ್ನ್ಯಾಪ್ ಎಲ್ಲ ಗೊತ್ತಲ್ಲ, ಅಡ್ವಾನ್ಸ್ ಆಗಿದೆ. ಇಷ್ಟೇ ಇರೋದು. ನಾವು ಈ ಥರ ಸಿಕ್ಕಿಸಿ ಆಮೇಲೆ ಈಗ ತಿರುಗಿಸಿದ್ರೆ ಅಷ್ಟೇ, ಕೆಲಸ ಮುಗೀತು. ತೋರಿಸ್ತೀನಿ. ಈ ಥರ ಇಟ್ಟು ಇಷ್ಟೇ ಇಟ್ಟು ಒಂದು ರೌಂಡ್ ತಿರುಗಿಸ್ರಾಯ್ತು, ರೆಡಿ. ಇನ್ನು ಸ್ಪೈಡರ್ ಹುಕ್ಕನ್ನು ಜಸ್ಟ್ ಲೀಡ್ ಲೈನ್ ಯೂಸ್ ಮಾಡ್ಕೊಂಡು ಥ್ರೋ ಮಾಡ್ತಾಯಿದ್ವಿ. ಫಿಶಿಂಗ್ ರಾಡ್ ಯೂಸ್ ಮಾಡ್ತಾ ಇಲ್ಲ ಇವತ್ತು ಇದಕ್ಕೆ. ಸೊ ಮೊದಲನೇ ಥ್ರೋ ಮಾಡುವ. ಥ್ರೋ ಇಟ್ಟ ಬ್ರೋ. അങ്ങോട്ട് എറിയാം. ഇവിടെ ഇല്ല 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 ഇല്ല, ഇതൊന്നും കയ്യില. എവിടെ? അതൊന്നും ശരിയാ. ഗ്ലൗസ് മെയിനാ. വെറുതെ ത്രോ ചെയ്യണോ തിരിച്ച് എറിയണോ? കറക്കി എറിയണോ? ഇവിടെ ഫ്രീ ആണല്ലേ? ಇನ್ನಿಲ್ಲ കുറവാ. ಇದು ಲೀಡ್ ಲೈನ್ ಬಂದು ಸ್ವಲ್ಪ ಉದ್ದ ಕಮ್ಮಿ ಆಯಿತು. ಸೊ ಇಲ್ಲಿ ಕಟ್ಟೆಗೆ ಬರ್ತಾನೆ ನಾನು. ಹಾಗೆ ಬಿಟ್ಟು ಬರುವಾಗಿಲ್ಲ, ಮೀನು ಎಳೆದ್ರೆ ಕಟ್ಟೆ ಹಾಕಿದ್ದು ಕೂಡ ಹೋಗ್ತದೆ. ಇವತ್ತು ಜನ ಜಾಸ್ತಿ ಇದೆ, ಕಾರ್ಮಿಕರ ದಿನ ಚೆನ್ನಾಗಿರೋದ್ರಿಂದ ರಜೆ ಅಲ್ವಾ, ಜನ ಕೂಡ ಜಾಸ್ತಿ ಇದ್ದಾರೆ. ನಮ್ಮ ಮೊಬೈಲಲ್ಲಿ ಇಡುವ. ನಾನು ಏನು ಮಾಡ್ತೇನೆ ಅಂದರೆ ಇವಾಗ ಬಿಸಾಕಿ ಇಲ್ಲಿ ಕಟ್ಟೆ ಹಾಕಿದ್ದೇನೆ.
ಇಲ್ಲಿ ನೋಡಿ, ಇಲ್ಲಿ ಕಟ್ಟೆ ಹಾಕಿದ್ದಾನೆ, ನೋಡಿ ಏನಾಗುತ್ತೆ ಅಂತ. ಇವಾಗ ಬಾಬರ್ ಯೂಸ್ ಮಾಡಿ ಆಗ್ತಾ ಇದ್ದಾವೆ. ಬಾಬರ್ ಗೊತ್ತಲ್ಲ, ಇಷ್ಟೇ ಇರೋದು ಕೆಲಸ. ನಮಗೊಂದಿಷ್ಟು ಇಷ್ಟು ಹಾಕಿ ಲಾಕ್ ಮಾಡುವ. ಇನ್ನು ಇದರಿಂದ ಕೆಳಗಡೆ ಇರೋದೆಲ್ಲ ಏನಾಗುತ್ತೆ ಅಂದರೆ ನೀರಲ್ಲಿರುತ್ತೆ. ಸಪೋಸ್ ಕಚ್ಚಿದ್ರೆ ಪಾಪ ಒಳಗಡೆ ಹೋಗುತ್ತೆ, ಐ ಮೀನ್ ಬಾಬರ್. ಸೊ ಥ್ರೋ ಮಾಡಿ ನೋಡುವ ಬ್ರೋ. ಒಂದು ಸೈಡ್ ಸೊ ಇವಾಗ ಥ್ರೋ ಮಾಡುವ. ഇത് ഇതിൻ്റെ അത് പ്രശ്നമല്ല ബ്രോ. ഇതെൻ്റെതല്ലേ? അല്ല, ഇത് ഒത്തിരി അങ്ങോട്ട് വേണമായിരുന്നല്ലേ? ഇത് നീളം കുറഞ്ഞു ബ്രോ ഇവ വള്ളിയുടെ. അപ്പുറത്തോട്ട് എടുത്താൽ മതി. മട്ടവല്ലി എവിടെ? മറ്റേത് താണ്ട് പോകും. ലോക്ക് ഇട്ടിട്ടുണ്ടോ? അല്ല, ഇത് പ്രശ്നമല്ല. അത് അത്രക്കില്ല, അതുകൊണ്ട് ഒരു സമാധാനം. സജിത്ത്, വീഡിയോ ഒന്ന് ഓഫ് ചെയ്തേക്ക്. ജസ്റ്റ് ക്ലിക്ക് ചെയ്യ്. റെഡ് ഓണിലാണോ? ಕ್ಲಿಕ್ ಇದು ಇದು ಇವತ್ತಿನ 5ನೇ ಮಿಕ್ಸ್ಚರ್. ಇನ್ನೂ ಇದೆ ನಮ್ಮ ಹತ್ರ ಹಿಟ್ಟು ನೋಡುವ. ಈ ಥರ ಹುಕ್ಕನ್ನೆಲ್ಲ ಒಳಗಡೆ ಸೇರಿಸಿಬಿಡಬೇಕು, ಕಾಣಬಾರ್ದು ಹೊರಗಡೆ, ಅಡಗಿಸಿಡಬೇಕು. ಕಾಣುന്നുണ്ടോ? ಇದು ಕಾಣುന്നുണ്ടോ? ಈ ಥರ ಚೆನ್ನಾಗಿ ಅಡಿಸ್ಬೇಕು. ಈಗ ಇದರಲ್ಲೊಂದು ಸಣ್ಣ ಮೀನಿದೆ, ಅದು ನನಗೆ ಬಿಡ್ತಾ ಇದ್ದೀನಿ ನಾನು ಇರಲಿ ಅಂತ. ಅದಕ್ಕೆ ಜೀವ ಇದೆ ಆ್ಯಕ್ಚುಲಿ. ಮತ್ತು ಕೆಳಗಿರುವ ಉಕ್ಸನ್ನೆಲ್ಲ ಹೀಗೆ ಮೇಲೆಗೆ ಹಾಕಿಬಿಡ್ಬೇಕು ಅಷ್ಟೇ. ಕಾತ